ತುಂಬ ಇಷ್ಟ ಆಕ್ಷನ್ ಅದು ಶ್ರೇಯಸ್ ತುಂಬ ಚೆನ್ನಾಗಿ ಚೆನ್ನಾಗಿದೆ, ಸಖತ್ತಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿ ಸೂಪರ್ ಸೂಪರ್ ಮ್ಯಾಮ್, ಸೂಪರ್ ಆಗಿದೆ. ಇದ್ದಾರೆ ಸೂರ್ಯಣ್ಣ, ಸಖತ್ ಕಷ್ಟ ಬಿದ್ದವ್ರು ಅವರು. ಅವ್ರಿಗೊಂಚೂರು ಎಲ್ಲ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಎಲ್ಲ ಬಂದು ಫಿಲಮ್ ನೋಡಿ, ಕನ್ನಡ ಫಿಲಮ್ನ ಬೆಳೆಸಿ. ವೆರಿ ಗುಡ್ ಮೂವಿ. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬ ಕನ್ನಡಿಗರು ಬಂದು ನೋಡ್ಬೇಕಾಗಿರೋ ಮೂವಿ ಇದನ್ನ. ತುಂಬಾ ಕಷ್ಟಪಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಮೇಡಮ್. ಸೂಪರ್. ಮೇಡಮ್ ಸೂರ್ಯಣ್ಣಗೆ ಏನೋ ಥ್ಯಾಂಕ್ಸ್ ಹೇಳಬೇಕು. ಫ್ಯಾಮಿಲಿ ಸೆಂಟಿಮೆಂಟು ಇನ್ನೂ ಬರೋ ವಾರಕ್ಕೆ ನೋಡಬೇಕು ನಾನು. ಚೆನ್ನಾಗೈತೆ ಫಿಲ್ಮ್, ಮಾತ್ರ ಚೆನ್ನಾಗೈತೆ, ಎಲ್ಲರ ಕುಟುಂಬ ನೋಡ್ಬೋದು. ಚೆನ್ನಾಗಿದೆ. ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ಸಖತ್ತಾಗಿ ಮಾಡಿದ್ರ. ಆಮೇಲೆ ಅಣ್ಣವರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಆಗಿರೋ ವ್ಯಕ್ತಿ ವೈಲೆಂಟ್ ಆದರೆ ಏನಾಗುತ್ತೆ ಅನ್ನೋದನ್ನು ಸಖತ್ತಾಗಿ ತೋರಿಸ್ಕೊಟ್ಟಿದ್ದೀರಾ. ಒಳ್ಳೇದಾಗಲಿ ಅಣ್ಣ, ಸಖತ್ತಾಗಿ ಮಾಡಿದ್ರೆ 100% ಈ ಸಿನಿಮಾ ಹೋಗೇ ಹೋಗುತ್ತೆ. ದಯವಿಟ್ಟು ಬಂದು ಒಂದ್ಸತಿ ಸಿನಿಮಾ ನೋಡೋಣ. ಯಾರವ್ರೆ ಇಲ್ಲಿ ಯಾರು ದೊಡ್ಡವ್ರು ಬಂದಿರೋ ನಮ್ಮ ಮರಿ ಬುಲೆಟ್ ಎಲ್ಗೂ ನಮ್ಗೆ ಪಡೋರಿಗೆ ಬೆಲೆ ಇಲ್ಲ. ಯಾಕಂತಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ 676 ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಕೊಂಡಿದೆ. ಯಾಕೆ? ಪ್ರೈವೇಟ್ ಸ್ಕೂಲ್ ಅವ್ರಿಗೆ ಹೋಗಿ ಬಕೆಟ್ ಹಿಡೀಲಿ ಅಂತ. ಅದೇ ರೀತಿ ಕೆಲಸ ಮಾಡೋರಿಗೆ ಒಳ್ಳೆ ಕೆಲಸ ತಗೊಳ್ಳೋಣ ಅಂತಂದರೆ ಹೋಗಿ ಟೀಮ್ ಲೀಡ್ರಿಗೆ ಬಕೆಟ್ ಹಿಡಿಬೇಕು, ZSMಗೆ ಬಕೆಟ್ ಹಿಡಿಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮೂವಿ ಮಾಡಿದ್ರೆ ಕಷ್ಟಪಟ್ಟು ಹೋಗಿ ಥಿಯೇಟ್ರ್ಗಳಿಗೆ ಬಕೆಟ್ ಹಿಡಿಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸೂರ್ಯಣ್ಣ ಎಲ್ಲರ ಮುಂದೆನೂ ನಿಂತ್ಕೊಂಡು ಅಳ್ತಾರೆ ಅಂದರೆ ನಾಚಿಕೆ ಆಗಬೇಕಾಗಿರೋದು ನಮಗೆ, ಕನ್ನಡ ಅವ್ರಿಗೆ. ಏನಕ್ಕೆ ಅಂತಂದರೆ ಆ ಹೀರೋ ಕಣ್ಣಲ್ಲಿ ನೀರು ಬರ್ತೈತೆ, ಕಣ್ಣೀರು ಬರ್ತೈತೆ ಅಂತಂದರೆ ಪ್ರತಿಯೊಂದು ಕಣ್ಣೀರು ಏನು ಹೇಳುತ್ತೆ ಅಂತಂದರೆ ಅವರ ತಂದೆ ತಾಯಿ ಈ ಮೂವಿ ಗೆಲ್ತು ಅಂತಂದರೆ ಅವ್ರ ತಂದೆ ತಾಯಿನ ಚೆನ್ನಾಗಿ ಸಾಕ್ತೀನಿ ಅಂತ ಹೇಳುತ್ತೆ. ಈ ಮೂವಿ ಗೆಲ್ತು ಅಂತಂದರೆ ಇಲ್ಲಿರೋ ಇಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಹೇಳುತ್ತೆ. ಈ ಮೂವಿ ಗೆಲ್ತು ಅಂತಂದರೆ ಅವ್ರ ಜೊತೆಲಿ ನಟಿಸಿರೋ, ಅವ್ರ ಜೊತೆ ಜಿಮ್ ಮಾಡಿರೋ ಅವ್ರ ಬಾಡಿ ಬಿಲ್ಡರ್ಗಳಿಗೆ ಒಳ್ಳೊಳ್ಳೆ ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಈ ಮೂವಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಅಣ್ಣ ಊರು ಬಿಟ್ಟು ಹೋಗಿ ಆಟೋ ಓಡಿಸ್ತೀನಿ ಅಂತ ಹೇಳಿದ್ದಾರೆ. ಈ ಥರ ನಮ್ಮ ಕನ್ನಡದವರು ಕನ್ನಡ ಫಿಲಮನ್ನು ಗೆಲ್ಲಿಸ್ದೆ. ಈಗ ಎಕ್ಸಾಂಪಲ್ ಬಂದು ಗಿಲ್ಲಿ ಅವರು ಬಿಗ್ ಬಾಸ್ಗೆ ಹೋದರು. ಗಿಲ್ಲಿ ಅವ್ರನ್ನ ನಾವೇ ತಾನೇ ಗೆಲ್ಸಿದ್ದು, ನಮ್ಮ ಕನ್ನಡದವರೇ ತಾನೇ ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿಸಿದ್ದು. ಅದೇ ರೀತಿ ಯಾಕೆ ಕನ್ನಡ ಮೂವಿಗಳನ್ನ ನಾವು ಸೂರ್ಯಣ್ಣಂಗೆ ಇದೇ ಥರ ಸಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ಅಂದರೆ ನಮ್ಮ ಕನ್ನಡ ಅವ್ರಿಗೆ ಇರೋ ಮೆಂಟಾಲಿಟಿ ಈ ಥರ. ಯಾರನ್ನ ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಯಾವುದೋ ಒಂದು ಬೇರೆ ಭಾಷೆದು ಮೂವಿಗಳು ಬಂತು ಅಂತಂದರೆ ಅವ್ರಿಗೆ ಬಂದು ಬಕೆಟ್ ಹಿಡಿದು ಗೆಲ್ಸೋದಲ್ಲ. ಇಂಥ ಮೂವಿಗಳನ್ನ ಗೆಲ್ಸ್ಬಿಟ್ಟು ನಮ್ಮಂಥವ್ರನ್ನ ತಗೊಬಂದರೆ ಅವಾಗ ಹೊಸ ಹೊಸ ಕಲಾವಿದರು ಬರಬೇಕು ಅಂತಂದರೆ ಎದುರುಕೊಳ್ದೆ ಬರ್ತಾರೆ. ಇವತ್ತು ಹೊಸ ಕಲಾವಿದರು ಮುಂದಕ್ಕೆ ಬರಬೇಕು ಅಂದರೆ ಭಯ ಪಡ್ಕೊಂಡು ಬರ್ತಾ ಇದ್ದಾರೆ, ಯಾವ ರೀತಿ ಬರಬೇಕು ಅಂದ್ಕೊಂಡು. ಇವತ್ತು ಇವರು ಮನೆ ಮಾರಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಗಿಮಿಕ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಇದೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಈ ಅಪ್ಪ ಬಂದು ಹೋಗಿ ಗೌರ್ಮೆಂಟಲ್ಲಿ ಒಂದು ಲೋನ್ ತೊಗೊಂಡ್ಬಿಟ್ಟಿದ್ರು ಸೂರ್ಯಣ್ಣ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ರು. ದಿನಕ್ಕಾಗಲಿ, ವಾರಕ್ಕಾಗಲಿ, ವರ್ಷಕ್ಕಾಗಲಿ ಮನೆ ಮಾರ್ಬಿಟ್ಟು ಇವ್ರ ಫ್ಯಾಮಿಲಿನ ಬೀದಿಗೆ ನಿಲ್ಲಿಸೋವಂಥ ಪರಿಸ್ಥಿತಿ ಏನಿಲ್ಲ. ಒಬ್ಬ ದೇವ್ರಿಗೆ ಬೇಡ್ಕೊತಾನೆ ಅಂತಂದರೆ ಅವನು ಹೋಗಿ ಬೇಡ್ಕೊಳ್ಳೋದು ಅವನ ಸ್ವಂತ, ಅವನು ಹೋಗಿ ಅವನ ಸ್ವಾರ್ಥಕ್ಕೋಸ್ಕರ ಬೇಡ್ಕೊತಾನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಅಪ್ಪ ಫಿಲಮ್ ಮಾಡಬೇಕು ಅಂದ್ಕೊಂಡು, ಒಬ್ರಿಗೆ ಒಳ್ಳೆ ಮಾಹಿತಿ ಕೊಡಬೇಕು ಅಂದ್ಕೊಂಡು, ಇಲ್ಲ ನಾವು ಸಮಾಜಕ್ಕೆ ಏನೋ ಒಂದು ಸೇವೆ ಮಾಡಬೇಕು ಅಂದ್ಕೊಂಡು ಬಂದಾಗ ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಈ ಮೂವಿಗೆ. ಈ ಮೂವಿನ ಬಂದು ನೋಡಿ, ಅದಾದಮೇಲೆ ನೀವು ಹೇಳಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಸಿಕ್ತವ್ರಿಗೆಲ್ಲರಿಗೂ ಬೇರೆ ಬೇರೆ ಭಾಷೆಗಳಿಗೆಲ್ಲ ಬೆಳೆಸ್ಕೊಂಡು ಕೂತ್ಕೊಂಡ್ರೆ ಕೊನೆಗೆ ನಾವೆಲ್ಲ ನಿಮ್ಮ ಮಕ್ಳುಗಳಾಗಿರ್ಬೋದು, ನಿಮ್ಮ ಅಕ್ಕ ತಂಗಿರಾಗಿರ್ಬೋದು, ಎಲ್ಲರೂ ಬಕೆಟ್ ಹಿಡ್ಕೊಂಡೇ ಕೂತ್ಕೋಬೇಕಾಗತ್ತೆ ಫುಲ್ಲಿ.